ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟಿನಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಮಿಕ್ಸಿ ಜಾರ್ಗೆ ನಾನು 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 3 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಇದು ದೊಡ್ಡ ನಿಂಬೆಹಣ್ಣು ಆದರೆ 2 ಸ್ಪೂನ್ ಆಗಷ್ಟೇ ನೀವು ನಿಂಬೆ ರಸವನ್ನು ಹಾಕ್ಬೋದು. ಸಣ್ಣ ನಿಂಬೆಹಣ್ಣು ಇತ್ತಂದ್ರೆ 1 ಫುಲ್ ಆಗಷ್ಟೇ ಹಾಕ್ರಿ. ಅದು ಫುಲ್ ನಿಂಬೆ ರಸ ಹಾಕ್ರಿ. ನೋಡಿ, ಇಲ್ಲಿ ನೋಡ್ರಿ, ನೀವು ನಿಂಬೆ ರಸ ಇಲ್ಲಿ ಜಾಸ್ತಿ ನಿಮಗೆ ಕಾಣಾಗ್ತದೆ. 2 ಸ್ಪೂನ್ ಆಗಷ್ಟೇ ಹಾಕ್ಬೇಕು. ಇಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿರ್ತೀನಿ ರೀ. ಹಿಟ್ಟು ಯಾವ ರೀತಿ ಇರಬೇಕಂತ ನಿಮಗೆ ತೋರಿಸ್ತೀನಿ ನೋಡಿರಿ. ಈ ರೀತಿ ಇರುವಷ್ಟೇ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊರಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದಕ್ಕೆ ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ಕಡಿಮೆ ಸಮಯದಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಮಾಡಿಕೊಡ್ಬೋದು ರೀ ಇದನ್ನು. ನೋಡಿ, ಇದನ್ನು ಮುಚ್ಚಿ ತೆಗೆದಿಡ್ತೀನಿ ರೀ. ಒಂದು 10 ನಿಮಿಷ ರವೆ ಹಿಟ್ಟು ನೆನೆಲಿ ರೀ. ನೋಡಿ, 10 ನಿಮಿಷ ಆಗ್ಯದ ರೀ. ನೋಡಿ, ರವೆ ಏನಾಗಿರ್ತದೆ ರೀ, ನೀರನ್ನು ಹಿಡ್ಕೊಂಡು ಇನ್ನಷ್ಟು ಗಟ್ಟಿನೂ ಆಗಿರ್ತದೆ ರೀ. ಇದು ಇದಕ್ಕೆ ನಾನು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಆದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಾಗ ಜೀರಿಗೆನ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು, ಶುಂಠಿನೂ ತುರಿದ್ಬಿಟ್ಟಾದ್ರೂ ಹಾಕ್ಬೋದು. ಇದಕ್ಕೊಂದು ಸ್ವಲ್ಪ ಸೋಡಾ, 1/4 ಟೀ ಸ್ಪೂನ್ ಆಗಷ್ಟು ರೀ. ನೋಡಿ, ಈಗ ಮಿಕ್ಸ್ ಮಾಡೋಣ ರೀ ಇದನ್ನೆಲ್ಲ. ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಒಂದು 5 ನಿಮಿಷ ತಿರುಗಬೇಕು ರೀ. ಅವಾಗ ಏನಾಗ್ತೈತಿ, ಹಿಟ್ಟು ಮಿಕ್ಸ್ ಆಗಿ ಮತ್ತಷ್ಟು ಫಳ್ಳಾಗ್ತದೆ ರೀ ಅದು. ಅವಾಗ ನೋಡು, ಅದು ನಿಂಬೆ ರಸ ಆಗಿರ್ತೀವಲ್ಲ, ನಿಂಬೆ ರಸ ಸೋಡಾದಿಂದ ಹಿಟ್ಟು ಫಳ್ಳಾಗ್ತದೆ ರೀ ಅದು. ನೋಡಿ, ಒಂದೇ ಡೈರೆಕ್ಷನ್ದಾಗ ಒಂದು 5 ನಿಮಿಷ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ಮಿಕ್ಸ್ ಮಾಡಿ ತಗೋರಿ. ಈಗ ಇದನ್ನು ಕರಿಲಿಕ್ಕೆ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ ರೀ. ಈಗ ನೋಡಿ, ಸಣ್ಣ ಸಣ್ಣ ಸೈಜ್ ನಾನೀಗ ಬೋಂಡಾನ ಬಿಡ್ತಾಯಿದ್ದೀನಿ. ಆದಷ್ಟು ದೂರ ಬಿಡ್ರಿ, ಅವು ಅಂಟ್ಕೋಬಾರ್ದು ಒಂದಕ್ಕೊಂದು. ನೋಡಿ, ಇಲ್ಲಾಂದ್ರೆ ನೀವು ಸನಿ ಬಿಟ್ಟರೆ ಮತ್ತೆ ಅಂಟಿ ಬಿಡ್ತಾವ್ರಿ ಅವು. ನೋಡಿ, ಈ ರೀತಿ ಬೇಗನೆ ನೋಡಿರಿ. ಈಗ ಇದನ್ನು ಮಾಡಿಕೊಂಡು ಮತ್ತೆ ಇನ್ನೊಂದು ಬೋಂಡಾನ ಹಾಕ್ತೀನಿ ರೀ. ಒಮ್ಮೆಲೆ ಈ ರೀತಿ ಹಾಕಿದ್ರೆ ಅದೇನಾಗ್ತದೆ ರೀ, ಅಂಟಿ ಬಿಡ್ತಾವೆ ಒಂದಕ್ಕೊಂದು. ಅದಕ್ಕೆ ದೂರನೇ ಹಾಕಿರಿ. ನೋಡಿ, ಇಷ್ಟು ಕೆಂಪಗಾಗುವವರೆಗೂ ಕರೆದ್ರೆ ಸಾಕ್ರಿ. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟಿನೋದ್ರಿ. ಒಂದು ಸ್ವಲ್ಪ ಆರ್ಲಿ ರೀ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ನೋಡಿ, ನಾನು ಬೋಂಡ ಇಲ್ಲಿ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿರಿ. ಆ ರವೆಯಿಂದ ಹೊರಗಡೆಯಿಂದ ಕ್ರಿಸ್ಪಿನೂ ಇರ್ತದೆ, ಒಳಗಡೆಯಿಂದ ಸಾಫ್ಟೂ ಇರ್ತದೆ. ನೀವು ಈರುಳ್ಳಿ ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನೋಡಿರಿ, ಎಷ್ಟು ಚೆನ್ನಾಗಿ, ಎಷ್ಟು ಫಳ್ಳಾಗ್ಯಾವ ನೋಡಿರಿ, ಎಷ್ಟು ಚೆನ್ನಾಗಿ ಬಂದವು. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ಮೆಣಸಿನ್ಕಾಯಿ ಜೊತೆ ಈ ರೀತಿ ಸೈಡಿಗೆ ಕಟ್ಕೊಂಡು ತಿಂದ್ರೂ ನಡೀತದೆ ರೀ. ಸಾಸ್ ಜೊತೆನೂ ನಡೀತದೆ, ಕೊಬ್ಬರಿ ಚಟ್ನಿ ಜೊತೆನೂ ನಡೀತದೆ ರೀ. ಸಾಯಂಕಾಲ ಮಳೆ ಬರೋ ಮುಂದೆ ಟೀ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ. ಈ ಗೋಧಿ ಹಿಟ್ಟಿನ ಬೋಂಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.